ವೀಕ್ಷಕರೇ, MAN1 ಕನ್ನಡ ಸುದ್ದಿಯನ್ನು ಸ್ವಾಗತ. ನಾನು MA ನದಾಫ್. ಇವತ್ತಿನ ಮಹತ್ವಾಂತ ಸುದ್ದಿ ವೀಕ್ಷಿಸಿ, ಯಾಕಂದರೆ ಇದು ಬೆಂಗಳೂರು ಸುದ್ದಿ. ನಮಸ್ಕಾರ. ರ್ಯಾಪಿಡೋ ಕ್ಯಾಪ್ಟನ್ಗಳೇ, ಇದು ನಿಮಗಾಗಿ ವಿಶೇಷ ಸುದ್ದಿ. ನವೀಕರಣ ಬೆಂಗಳೂರು ಮತ್ತು ಕರ್ನಾಟಕದಿಂದ ನೇರ ದೊಡ್ಡ ಬ್ರೇಕಿಂಗ್ ಸುದ್ದಿ ಇದು. ಕರ್ನಾಟಕ ಹೈಕೋರ್ಟಿನ ಡಿವಿಷನ್ ಬೆಂಚ್ ಜನವರಿ 23, 2026ರಂದು ಐತಿಹಾಸಿಕ ತೀರ್ಪು ನೀಡಿದೆ. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗಳ ಮೇಲಿನ ಸಂಪೂರ್ಣ ನಿಷೇಧವನ್ನು ರದ್ದುಪಡಿಸಿದೆ. ಚೀಫ್ ಜಸ್ಟಿಸ್ ವಿಭು ಬಕ್ರು ಮತ್ತು ಜಸ್ಟಿಸ್ CM ಜೋಶಿ ಅವರಿದ್ದ ಡಿವಿಷನ್ ಬೆಂಚ್ ಏಪ್ರಿಲ್ 2025ರಲ್ಲಿ ಒಬ್ಬ ಏಕಸದಸ್ಯ ಬೆಂಚ್ ನೀಡಿದ್ದ ಆದೇಶವನ್ನು ಪೂರ್ತಿಯಾಗಿ ರದ್ದುಗೊಳಿಸಿದೆ. ಹೈಕೋರ್ಟ್ ಸ್ಪಷ್ಟವಾಗಿ ಪಡಿಸಿದೆ, ಬೈಕ್ ಟ್ಯಾಕ್ಸಿ ವ್ಯವಹಾರವು ಸ್ವಭಾವತಃ ಅಪಾಯಕರ ಅಕ್ರಮ ಅಥವಾ ಅನೈತಿಕವಲ್ಲ. ಮೋಟಾರ್ ವಾಹನ ಕಾಯ್ದೆಯಡಿ 2 ಚಕ್ರ ವಾಹನಗಳು ಟ್ರಾನ್ಸ್ಪೋರ್ಟ್ ವೆಹಿಕಲ್ ಆಗಿ ರಿಜಿಸ್ಟರ್ ಮಾಡಬಹುದು. ರಾಜ್ಯ ಸರ್ಕಾರವು ವ್ಯಕ್ತಿಗತವಾಗಿ ಬೈಕ್ ಮಾಲೀಕರು ಮತ್ತು ಅಗ್ರಿಗೇಟ್ಗಳು ರ್ಯಾಪಿಡೋ, ಓಲಾ, ಉಬೇರ್ ಅರ್ಜಿಗಳನ್ನು ಪರಿಗಣಿಸಿ ಕಾಂಟ್ಯಾಕ್ಟ್ ಕ್ಯಾರೇಜ್ ಪರ್ಮಿಟ್ ಯೆಲ್ಲೋ ಬೋರ್ಡ್ ನೀಡಬೇಕು. ಮೂಲ ದ ಇಂಡಿಯನ್ ಎಕ್ಸ್ಪ್ರೆಸ್ ಆ ಪತ್ರಿಕೆಯಲ್ಲಿ ಕೂಡ ಇದನ್ನು ಬಂದಿದೆ. ಜನವರಿ 28, 2026 ದ ಹಿಂದೂ ಆ ಪತ್ರಿಕೆ ಕೂಡ ಇದನ್ನು ಬಂದಿದೆ. ಜನವರಿ 23, 2026ರಂದು NDTV ಜನವರಿ 23, 2026ರಂದು ಹಿಂದೂಸ್ತಾನ್ ಟೈಮ್ಸ್ ಜನವರಿ 23, 2026 ಟೈಮ್ಸ್ ಆಫ್ ಇಂಡಿಯಾ ಜನವರಿ 24, 2024. ಈ ತೀರ್ಪಿನ ಪರಿಣಾಮ ಏನು? ಸುಮಾರು 6 ಲಕ್ಷ ಬೈಕ್ ಟ್ಯಾಕ್ಸಿ ರೈಡರ್ಗಳು, ಅದರಲ್ಲಿ ಬೆಂಗಳೂರಿನಲ್ಲಿ 2 ಲಕ್ಷಕ್ಕೂ ಹೆಚ್ಚು, ಮತ್ತೆ ಕಾನೂನುಬದ್ಧವಾಗಿ ಕೆಲಸ ಮಾಡಬಹುದು. ಏಪ್ರಿಲ್ 2025ರಿಂದ ನಿಲ್ಲಿಸಲಾಗಿದ್ದ ಸೇವೆಗಳು ಮತ್ತೆ ಆರಂಭವಾಗಲಿವೆ. ಪೊಲೀಸ್ ತೊಂದರೆ, ದಂಡ, ವಾಹನ ವಶಪಡಿಸುವಿಕೆ ಭಯ ಈಗ ದೂರವಾಗಿದೆ. ರೈಡರ್ಗಳಿಗೆ ಆದಾಯದ ಹೊಸ ಅವಕಾಶ, ಶೀಘ್ರ ಬುಕಿಂಗ್, ಕಡಿಮೆ ದರಗಳು, ಹೆಚ್ಚಿನ ರೈಡ್ಸ್. ಪ್ರತಿಕ್ರಿಯೆಗಳು. ರ್ಯಾಪಿಡೋ, ಓಲಾ ಮತ್ತು ಉಬೇರ್ ಸಂಸ್ಥೆಗಳು ಈ ತೀರ್ಪನ್ನು ಸ್ವಾಗತಿಸಿದೆ. ರ್ಯಾಪಿಡೋ ಪ್ರತಿನಿಧಿಯೊಬ್ಬರು ಹೇಳಿದ್ದು, ಈ ಪ್ರಗತಿಪರ ತೀರ್ಪಿಗೆ ಹೈಕೋರ್ಟ್ಗೆ ಧನ್ಯವಾದಗಳು, ಎಲ್ಲ ಪಾಲುದಾರಿಗೂ ಕೃತಜ್ಞತೆಗಳು. ಆದರೆ ಖಾಸಗಿ ಸಾರಿಗೆ ಸಂಘಟನೆಗಳು, ಆಟೋ ಟ್ಯಾಕ್ಸಿ ಒಕ್ಕೂಟಗಳು ಈ ಆದೇಶಕ್ಕೆ ವಿರೋಧ ವ್ಯಕ್ತಪಡಿಸಿವೆ. ಅವರು ಸರ್ಕಾರವನ್ನು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತೆ ಒತ್ತಾಯಿಸಿದ್ದಾರೆ ಮತ್ತು ಸಾರ್ವಜನಿಕ ಸುರಕ್ಷತೆ, ಉದ್ಯೋಗ ನಷ್ಟದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಮೂಲ ದ ಹಿಂದೂ ಜನವರಿ 31, 2026, ಡೆಕ್ಕನ್ ಹೆರಾಲ್ಡ್ ಜನವರಿ 31, 2026 ಆ ಪೇಪರಲ್ಲಿ ಕೂಡ ಬಂದಿದೆ. ನಿಮಗಾಗಿ ಪ್ರಾಕ್ಟಿಕಲ್ ಸಲಹೆ. ಈಗ ಏನು ಮಾಡಬೇಕು? ಆನ್ಲೈನ್ ಆಗಿರಿ. ದಿನಕ್ಕೆ 10 ರಿಂದ 12 ಗಂಟೆಗಳ ಕಾಲ ಆ್ಯಪ್ನಲ್ಲಿ ಆನ್ಲೈನ್ ಆಗಿ ಹೆಚ್ಚು ರೈಡ್ಸ್ ತೆಗೆದುಕೊಳ್ಳಿ. ಪೀಕ್ ಅವರ ಫೋಕಸ್ ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆ, ಸಂಜೆ 4:30ರಿಂದ 10 ಗಂಟೆಗಳಲ್ಲಿ ಫುಲ್ ಆನ್ಲೈನ್. ರೇಟಿಂಗ್ ನಿರ್ವಹಣೆ 4.8+ ರೇಟಿಂಗ್ ಇರಿಸಿಕೊಳ್ಳಿ. ಬೋನಸ್ ಇನ್ಸೆಂಟಿವ್ ಹೆಚ್ಚು. ಡಾಕ್ಯುಮೆಂಟ್ಸ್ ರೆಡಿ, ಹೆಲ್ಮೆಟ್, RC, ಇನ್ಶೂರೆನ್ಸ್, PUC ಆಗಲು ಚೆಕ್ ಮಾಡಿ. ಮೊದಲು ಸುರಕ್ಷಿತ ರೈಡಿಂಗ್
ರೈಡಿಂಗ್ಗೆ ಗೌರವ, ಇದು ನಿಮ್ಮ ಭವಿಷ್ಯದ ಕೀಲಿ. ರೆಫರಲ್ ಮಾಡಿ ಸ್ನೇಹಿತರು ಗೆಳೆಯರನ್ನು ರ್ಯಾಪಿಡೋಗೆ ಜಾಯಿನ್ ಮಾಡಿಸಿ ದೊಡ್ಡ ಬೋನಸ್ ಪಡೆಯಿರಿ. ಕ್ಯಾಪ್ಟನ್ಗಳೇ, ಈ ತೀರ್ಪು ನಿಮ್ಮ ಶ್ರಮಕ್ಕೆ, ನಿಮ್ಮ ಹೋರಾಟಕ್ಕೆ ಸಿಕ್ಕ ದೊಡ್ಡ ಗೆಲುವು. ಇದು ಕೇವಲ ಆರಂಭ ಮಾತ್ರ. ಮುಂದೆ ಸರ್ಕಾರ ಪರ್ಮಿಟ್ ಪ್ರಕ್ರಿಯೆ ಆರಂಭವಾಗುತ್ತದೆ. ಇದುವರೆಗೆ ಕಾನೂನಾತ್ಮಕವಾಗಿ ಜಾಗೃತರಾಗಿ ಕೆಲಸ ಮಾಡಿ. ಜೈ ರ್ಯಾಪಿಡೋ, ಜೈ ಕರ್ನಾಟಕ. ಇದೇ ಹಿಂದೆ ಆನ್ಲೈನ್ ಆಗಿ ಹೆಚ್ಚು ರೈಡ್ಸ್, ಹೆಚ್ಚು ಆದಾಯ, ಹೆಚ್ಚು ಸಂತೋಷ ಪಡೆಯಿರಿ. ನಿಮ್ಮ ರ್ಯಾಪಿಡೋ ತಂಡದಿಂದ ಆಲ್ ದ ಬೆಸ್ಟ್. ಧನ್ಯವಾದಗಳು. ನಮ್ಮ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಿರಂತರವಾಗಿ ಇಂಥ ಒಳ್ಳೆಯ ಸುದ್ದಿಗಳನ್ನು ವೀಕ್ಷಿಸಿ. ಧನ್ಯವಾದಗಳು.